ನಮಸ್ತೆ ಸ್ನೇಹಿತರೆ. ಟಿ ಸಿ ಎಸ್ ರಿಸಲ್ಟ್ ಬಂದಿದೆ ಇವತ್ತು. ಬನ್ನಿ ಡಿಸ್ಕಸ್ ಮಾಡೋಣ. ಸ್ಪೆಷಲಾಗಿ ಇವತ್ತು ಈ ಸಲ ಏನು ಮಾಡಿದ್ದಾರೆ ಗೊತ್ತಾ? ಈ ಸಲ ಅವರು ಡಿವಿಡೆಂಡ್ ಮೆನ್ಷನ್ ಮಾಡಿದ್ದಾರೆ. ₹11 ನಾರ್ಮಲ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಪ್ಲಸ್ ₹46 ಸ್ಪೆಷಲ್ ಡಿವಿಡೆಂಡ್, ಟೋಟಲ್ ಆಗಿ ₹57 ಪರ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ₹57 ಪರ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಅದು ಹೈಯೆಸ್ಟ್ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ ಈ ಸಲ. ಇದು ಡೇಟು 17 ಜನವರಿ ರೆಕಾರ್ಡ್ ಡೇಟ್ ಇರುತ್ತೆ. ಅಷ್ಟರೊಳಗೆ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇದ್ದರೆ ನಮಗೆ ಬಂದು ಜಮಾ ಆಗುತ್ತೆ ಡಿವಿಡೆಂಡ್ ಅಮೌಂಟು. ಬನ್ನಿ ಈಗ ರೆವಿನ್ಯೂ ಎಷ್ಟಿದೆ ನೋಡೋಣ, ರೆವಿನ್ಯೂ ಎಷ್ಟಾಗಿದೆ ಅಂತ ನೋಡೋಣ. ಡಿಸೆಂಬರ್ 31 ಅಂದರೆ ಲಾಸ್ಟ್ ಇಯರು ಡಿಸೆಂಬರ್ ಕ್ವಾರ್ಟ್ರಲ್ಲಿ 63,973 ಕೋಟಿ ಇತ್ತು. ಈ ಸಲ ಅದು ಇನ್ಕ್ರೀಸ್ ಆಗಿ 67,087 ಕೋಟಿ ಆಗಿದೆ. ಅಂದರೆ ಇಯರ್ ಆನ್ ಇಯರು ಇಂಪ್ರೂವ್ ಆಗಿದೆ. ಓಕೆ, ರೆವಿನ್ಯೂ ಇಂಪ್ರೂವ್ ಆಗಿದೆ. ಅದೇ ರೀತಿ ಕ್ವಾರ್ಟರ್ ಆನ್ ಕ್ವಾರ್ಟರು ಇಂಪ್ರೂವ್ ಆಗಿದೆ. ಇದು ಪರ್ಸೆಂಟೇಜ್ ಲೆಕ್ಕ ನೋಡಬೇಕಂದ್ರೆ ಇಯರ್ ಆನ್ ಇಯರು ನಮಗೆ 5% ಅಪ್ ಆಗಿದೆ. ಓಕೆ, ನಿಯರ್ಲಿ 5% ಅಪ್ ಆಗಿದೆ. ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡ್ಬೇಕಂದ್ರೆ ಅರೌಂಡ್ 2% ಅಪ್ ಆಗಿದೆ. ಓಕೆ, 2% ಅಪ್ ಆಗಿದೆ. ಓಕೆ, ರೆವಿನ್ಯೂ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ರಿಸಲ್ಟ್ ಬಂದಿದೆ, ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರು, ಕ್ವಾರ್ಟರ್ ಆನ್ ಕ್ವಾರ್ಟ್ರು. ಇದೇ ರೀತಿ ಎಕ್ಸ್ಪೆನ್ಸಸ್ ನೋಡೋಣ. ಟೋಟಲ್ ಎಕ್ಸ್ಪೆನ್ಸಸ್ಸಲ್ಲಿ ಹೋದ ವರ್ಷ 48,550 ಕೋಟಿ ಮಾಡಿತ್ತು ಎಕ್ಸ್ಪೆನ್ಸು. ಈ ಸರಿ 50,736 ಕೋಟಿ ಮಾಡಿದೆ. ಅಂದರೆ ಎಕ್ಸ್ಪೆನ್ಸು ಜಾಸ್ತಿ ಆಗಿದೆ, ಯಾಕಂದರೆ ರೆವೆನ್ಯೂನು ಜಾಸ್ತಿ ಆಗಿದೆ ಅಂದಮೇಲೆ ಎಕ್ಸ್ಪೆನ್ಸು ಜಾಸ್ತಿ ಆಗಿರುತ್ತೆ, ಬಟ್ ಕಂಟ್ರೋಲಲ್ಲಿದೆ. ಅದೇ ರೀತಿ ಪ್ರೀವಿಯಸ್ ಕ್ವಾರ್ಟ್ರು 49,463 ಕೋಟಿ ಇತ್ತು, ಇವಾಗ ಅದು ಜಾಸ್ತಿ ಆಗಿದೆ. ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟ್ರು ಇನ್ಕ್ರೀಸ್ ಆಗಿದೆ ಮತ್ತು ಇಯರ್ ಆನ್ ಇಯರು ಇನ್ಕ್ರೀಸ್ ಆಗಿದೆ. ಅಂದರೆ ರೆವೆನ್ಯೂ ಜಾಸ್ತಿ ಆದಂಗೆ ನಮಗೆ ಎಕ್ಸ್ಪೆನ್ಸು ಜಾಸ್ತಿ ಆಗುತ್ತೆ, ಬಟ್ ಕಂಟ್ರೋಲಲ್ಲಿರಬೇಕು. ನಮಗೆ ಪ್ರಾಫಿಟ್ ನೋಡ್ಬೇಕು ನಾವು, ಪ್ರಾಫಿಟ್ ಯಾವ ಥರ ಇದೆ ಅಂಥೇಳಿ. ಓಕೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ, ಇದು ಬೇಡ. ಓಕೆ, ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋಣ. ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿ, ಇಲ್ಲಿ ಹೋದ ವರ್ಷ ಡಿಸೆಂಬರ್ ಕ್ವಾರ್ಟ್ರಲ್ಲಿ 12,444 ಕೋಟಿ ಆಗಿತ್ತು, ಬಟ್ ಈ ವರ್ಷ 10,720 ಕೋಟಿ ಆಗಿದೆ. ಓಕೆ, ಇದು ಇಯರ್ ಆನ್ ಇಯರು ಡೌನ್ ಆಗಿದೆ, ಡೌನ್ ಆಗಿದೆ. ಅದೇ ರೀತಿ ಕ್ವಾರ್ಟರ್ ಆನ್ ಕ್ವಾರ್ಟರು ಹೋದ ಸಾರಿ 12,131 ಕೋಟಿ ಇತ್ತು, ಈ ಸಾರಿ ಅದು ಡೌನ್ ಆಗಿ 10,720 ಕೋಟಿ ಆಗಿದೆ. ಇದು ಇಯರ್ ಆನ್ ಇಯರು ಡೌನ್ ಆಗಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ. ಇದೊಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿದೆ ರಿಸಲ್ಟ್ಸು. ಯಾಕೆ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಇಲ್ಲಿ ಸಿಗುತ್ತೆ ನೋಡಿ. ಎಕ್ಸೆಪ್ಷನಲ್ ಐಟಮ್ಸಲ್ಲಿ ಈ 3 ಐಟಮ್ಸ್ ಇದೆ ನೋಡಿ. ಒಂದು ರೀಸ್ಟ್ರಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ 253 crores. ಆಮೇಲೆ ಸ್ಟ್ಯಾಚ್ಯೂಟರಿ ಇಂಪ್ಯಾಕ್ಟ್ ಆಫ್ ನ್ಯೂ ಲೇಬರ್ ಕೋಡ್ಸ್ ಅಂತಿದೆ 2,128 ಕೋಟಿ. ಆಮೇಲೆ ಪ್ರೊವಿಷನ್ ಟುವರ್ಡ್ಸ್ ಲೀಗಲ್ ಕ್ಲೇಮ್ ಅಂತಿದೆ 1,010 crores. ಅಂದರೆ ಟಿ ಸಿ ಎಸ್ಸಲ್ಲಿ ತುಂಬ ಜನನ ಫೈರ್ ಮಾಡಿದರು, ಜಾಸ್ತಿ ಜನ ತೆಗೆದ್ರು, ಅವ್ರದ್ದು ಎಕ್ಸ್ಪೆನ್ಸು ಅದು ಎಲ್ಲ ಬಂತು. ಬಟ್ ಇದು ಆಪರೇಷನಲ್ ಪ್ರಾಫಿಟಲ್ಲಿ ಬರಲ್ಲ, ಎಕ್ಸ್ಪೆನ್ಸಸ್ಸಲ್ಲಿ ಬರಲ್ಲ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರಲ್ಲಿ ಮಾತ್ರ ಇದು ನೆಗೆಟಿವ್ ಆಗಿದೆ. ಬಟ್ ಇದು ರಿಸಲ್ಟು ನಾವೇನು ಕನ್ಸಿಡರ್ ಮಾಡಬೇಕಂದ್ರೆ ಪ್ರಾಫಿಟ್ ಆಫ್ ದಿ ಪೀರಿಯಡ್ ನಾವು ಮಾಡಬೇಕು. ಇದು ಎಕ್ಸ್ಪೆನ್ಸಸ್ ಬಿಟ್ಟು ನಾವು ನೋಡಿದ್ರೆ ಪರವಾಗಿಲ್ಲ, ನಮಗೆ ಲಾಭ ಆಗಿದೆ ನೋಡಿ ಇಲ್ಲಿ. ಓಕೆ, ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಇದೆಯಲ್ಲ, ಇದನ್ನು ನೋಡಿದಾಗ ನಮಗೆ ಲಾಭ ಆಗಿದೆ, ಹಾಗೆಲ್ಲ ಚೆನ್ನಾಗಿದೆ. ಮತ್ತು ಡಿವಿಡೆಂಡ್ ₹57 ರೆಕಾರ್ಡ್ ಡೇಟ್ 17th ಹೇಳಿದ್ದಾರೆ. ಓಕೆ, ರಿಸಲ್ಟ್ ಸ್ವಲ್ಪ ಮಿಕ್ಸ್ಡ್ ಇದೆ. ಪ್ರಾಫಿಟ್ ನೋಡಿದ್ರೆ ನೆಗೆಟಿವ್ ಆಗಿದೆ,